ओम नमः शिवाय. ಭಾರತ್ ಮಾತಾ ಶಿವಶಕ್ತಿ ಅವತಾರ್. ಓಂ. ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ? ಶಿವ ಬಾಬಾರವರ ವಾಣಿ. ಮುರಳಿಯ ದಿನಾಂಕ 19/4/2026. ಬೆಳಗಿನ ತರಗತಿ ರಿವೈಸ್ ಕೋರ್ಸ್ 7/5/2023. ಓಂ ನಮಃ ಶಿವಾಯ. ಈಗ ಮಲಿನವಾದ ನನ್ನದು ಎನ್ನುವುದನ್ನು ಶುದ್ಧವಾದ ನನ್ನದನ್ನಾಗಿ ಪರಿವರ್ತನೆ ಮಾಡಿರಿ. ಮಕ್ಕಳಿಗೆ ಮೂರನೇ ನೇತ್ರದ ರಹಸ್ಯವನ್ನು ತಿಳಿಸುವಂತಹ ಸರ್ವ ಆತ್ಮರುಗಳನ್ನು ಮಣ್ಣಿನಿಂದ ಮೇಲೆತ್ತಿ ಸ್ವಚ್ಛ ಮಾಡುವಂತಹ ಜೀವನದ ಸತ್ಯತೆಯನ್ನು ಅರ್ಥ ಮಾಡಿಸಿ ಸತ್ಯವಾದ ಪುರುಷಾರ್ಥವನ್ನು ಕಲಿಸುವಂತಹ ಪರಮ ಹಿತೈಷಿ ಶಿವಬಾಬಾ ಹೇಳುತ್ತಾರೆ. ಒಳ್ಳೆಯದು. ಇಂದು ಎಲ್ಲಾ ಮಕ್ಕಳು ಪುಣ್ಯದ ಸ್ಥಾನದಲ್ಲಿ ಕುಳಿತಿದ್ದೀರಿ. ಯಾವ ಸ್ಥಾನದಲ್ಲಿ ಕುಳಿತಿದ್ದೀರಿ? ಜೋರಾಗಿ ಹೇಳಿರಿ. ಈ ಸ್ಥಾನದ ಹೆಸರೇನು? ತ್ರಯಂಬಕೇಶ್ವರ. ತ್ರಯಂಬಕೇಶ್ವರ ಎಂದರೇನು? ತ್ರಯಂಬಕೇಶ್ವರದ ಅರ್ಥವೇನಾಗುತ್ತದೆ? ಯಾರು ತ್ರಯಂಬಕೇಶ್ವರದಲ್ಲಿ ವಾಸಿಸುತ್ತಾರೋ ಅವರು ಅದರ ಅರ್ಥವನ್ನು ಹೇಳಿರಿ. ಅಲ್ಲಿಂದ ಯಾರು ಬಂದಿದ್ದಾರೆ? 3 ದೇವತೆಗಳ ಈಶ್ವರ. 3 ದೇವತೆಗಳ ಈಶ್ವರ. ಮತ್ತು ತ್ರಯಂಬಕೇಶ್ವರದ ಅರ್ಥವೇನಾಗುತ್ತದೆ? ತ್ರಿನೇತ್ರಿ. ಅಂಬಕ ಎಂದರೆ ಕಣ್ಣು. ಯಾರಿಗೆ 3 ಕಣ್ಣುಗಳಿವೆಯೋ ಅವರು ತ್ರಯಂಬಕೇಶ್ವರ. ಬಹಳ ಒಳ್ಳೆಯದು. ವೆರಿ ಗುಡ್. ತ್ರಯಂಬಕೇಶ್ವರ ಯಾರು ತ್ರಿನೇತ್ರಿ ಆಗಿದ್ದಾರೋ ಅವರು. 3ನೇ ಕಣ್ಣಿನ ಗಾಯನವು ಈ ಸೃಷ್ಟಿಯಿಂದ ಹೊರಗೆ ಇದ್ದಾಗ ಅಲ್ಲ, ಈ ಸಂಸಾರದಲ್ಲಿ ಅವರಿಗೆ ತ್ರಿನೇತ್ರಿ, ತ್ರಿಕಾಲದರ್ಶಿ. ತ್ರಿಕಾಲದರ್ಶಿ ಎಂದರೆ ಅರ್ಥವೇನು? 3 ಕಾಲಗಳನ್ನು ತಿಳಿದುಕೊಂಡಿರುವವರು. ತ್ರಿಮೂರ್ತಿ. ಯಾರು 3 ಮೂರ್ತಿಗಳ ರಚಯಿತನಾಗಿದ್ದಾರೋ ಅವರು. ಮಕ್ಕಳು ಹೇಳುತ್ತಾರಲ್ಲವೇ, ಭಕ್ತಿ ಮಾರ್ಗದಲ್ಲಿ ಯಾವಾಗ ಶಿವನ 3ನೇ ಕಣ್ಣು ತೆರೆಯುತ್ತದೆಯೋ ಆಗ ಏನಾಗುತ್ತದೆ? ಏನಾಗುತ್ತದೆ? ವಿನಾಶವಾಗುತ್ತದೆ, ಪರಿವರ್ತನೆಯಾಗುತ್ತದೆ, ಸೃಷ್ಟಿಯ ಪರಿವರ್ತನೆಯಾಗುತ್ತದೆ. ಒಳ್ಳೆಯದು. ಹೇಗೆ ಪರಿವರ್ತನೆಯಾಗುತ್ತದೆ? ತ್ರಿನೇತ್ರಿ ಅಂದರೆ ಅರ್ಥ ಇಂದು ಶರೀರಕ್ಕೆ 2 ಕಣ್ಣುಗಳಿವೆಯಲ್ಲವೇ? ಯಾವಾಗ ಆತ್ಮರೂಪದ 3ನೇ ಕಣ್ಣು ತೆರೆಯುತ್ತದೆಯೋ ಆಗ ಇಡೀ ವಿಶ್ವದ ಪರಿವರ್ತನೆಯಾಗುತ್ತದೆ. ಆದರೆ ಯಾವಾಗ ಪರಮಾತ್ಮನ 3ನೇ ಕಣ್ಣು ತೆರೆಯುತ್ತದೆಯೋ ಆಗ ಇಡೀ ಸೃಷ್ಟಿಯ ಪರಿವರ್ತನೆಯಾಗುತ್ತದೆ. ಮತ್ತು ಪರಿವರ್ತನೆ ಹೇಗೆ ಆಗುತ್ತದೆ? ಈ ಇಡೀ ಸೃಷ್ಟಿಯ ಮೇಲೆ ಸ್ವರ್ಗವು ಇಳಿದು ಬರುತ್ತದೆ. ಏಕೆಂದರೆ 3ನೇ ಕಣ್ಣು ತೆರೆದಾಗ ಮನೋವಿಕಾರಗಳ ಸಹಿತ ಸೃಷ್ಟಿಯ ಹಳೆಯ ಕಸದ ವಿನಾಶವೂ ಆಗುತ್ತದೆ, ಹಳೆಯ ಶರೀರಗಳ ವಿನಾಶವೂ ಆಗುತ್ತದೆ. ನೀವು ಎಷ್ಟೆಲ್ಲ 12 ಜ್ಯೋತಿರ್ಲಿಂಗಗಳನ್ನು ಮಾಡಿದ್ದೀರಿ. ಇಂದು ಮೊದಲ ಮಿಲನ ಎಲ್ಲಿದೆ? ತ್ರಯಂಬಕೇಶ್ವರದಲ್ಲಿ. ಎಂದರೆ ಆರಂಭವಾಗಿದೆ. ತ್ರಯಂಬಕೇಶ್ವರದಲ್ಲಿ ಮೊದಲ ಮಿಲನ ಆರಂಭವಾಗಿದೆ. ತ್ರಯಂಬಕೇಶ್ವರ. ಆದ್ದರಿಂದ ಈಗಲೂ ಸಹ ಒಂದು ವೇಳೆ ನನ್ನದು ನಿನ್ನದು ಎಂಬ ಗೊಂದಲದಲ್ಲಿ ಸಿಲುಕಿಕೊಂಡಿದ್ದರೆ ತಂದೆಯ ಬಗ್ಗೆ ಈಗ ಆಲೋಚಿಸಿ. ಅಂದ್ರೆ ತಂದೆ ಬಗ್ಗೆ ನನ್ ಬಾಬಾ, ನಿನ್ ಬಾಬಾ, ಅವ್ರ ಬಾಬಾ ಅನ್ಕೊಂಡೇನಾದ್ರೂ ಕುತ್ಕೊಂಡ್ರಿ ಅಂದ್ರೆ ಈಗ ಆಲೋಚಿಸಿ. ತಂದೆ 3ನೆಯ ಕಣ್ಣನ್ನು ತೆರೆಯುವ ಸಮಯ ಬಂದಿದೆ. 3ನೇ ಕಣ್ಣು ತೆರೆಯುವ ಸಮಯ ಎಂದರೇನು? ಪರಿವರ್ತನೆಯ ಸಮಯ ಬಂದಿದೆ. ಮತ್ತು ಪರಿವರ್ತನೆಯಾದಾಗ ಏನಾಗುತ್ತದೆ? ಎಲ್ಲ ಹಳೆಯದು ಸಮಾಪ್ತಿಯಾಗಿ ಹೊಸ ಸ್ವರ್ಗ ಬರುತ್ತದೆ. ಆದ್ದರಿಂದ ಎಲ್ಲರೂ ತಮ್ಮನ್ನು ತಾವು ಪರೀಕ್ಷಿಸಿಕೊಳ್ಳಿ. ಎಲ್ಲಾದರೂ ಇಂದಿಗೂ ಸಹ ನಾನು ಮತ್ತು ನನ್ನದು ಎನ್ನುವುದರಲ್ಲಿ ಸಿಲುಕಿಕೊಂಡಿಲ್ಲ ತಾನೆ? ನನ್ನ ಮನೆ, ನನ್ನ ಪದವಿ, ನನ್ನ ಸ್ಥಾನ, ನನ್ನದು 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 ಎನ್ನುವುದು ಬಹಳ ಮಾಡಿ ಒಂದು ದಿನ ಎಲ್ಲವೂ ಏನಾಗುತ್ತದೆ? ನನ್ನದು ಎಂದರೆ ಅರ್ಥವೇನು? ನನ್ನದು ಎಂದರೆ ಅರ್ಥ ಯಾರು ಹೇಳುವಿರಿ? ನನ್ನದು ಎಂದರೆ ಸತ್ತಿರುವುದು, ಕಲ್ಮಶವಾಗಿರುವುದು. ಈ ಪ್ರಪಂಚದ ನನ್ನದು ಎನ್ನುವುದರ ಅರ್ಥವೇನು? ನನ್ನದು ಅಂದರೆ ನೀವು ಈ ಸಂಸಾರದಲ್ಲಿ ಯಾವುದೇ ವ್ಯಕ್ತಿಯಾಗಿರಲಿ, ವಸ್ತುವಾಗಿರಲಿ, ಯಾವುದನ್ನು ನನ್ನದು ಎಂದು ಹೇಳುತ್ತೀರೋ ಅದು ಮಣ್ಣಾಗಿದೆ. ನನ್ನದು ಎಂದರೆ ಮಣ್ಣು. ಇಲ್ಲಿಯವರೆಗೆ ನೀವು ಮಕ್ಕಳು ಮಣ್ಣಿನಲ್ಲಿಯೇ ಆಟವಾಡುತ್ತಿದ್ದೀರಿ. ಯಾರು ನನ್ನದು 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 ಎನ್ನುತ್ತಾರಲ್ಲವೇ ಅವರು ಯಾವುದರಲ್ಲಿ ಆಟವಾಡುತ್ತಾರೆ? ಮಣ್ಣಿನಲ್ಲಿ. ಹಾಗಾದರೆ ಏನು ಮಾಡಬೇಕು? ಕೆಸರಿನಿಂದ ಹೊರಗೆ ಬರಬೇಕಲ್ಲವೇ? ಒಂದು ವೇಳೆ ನಿಮ್ಮ ಮಗು ಮಣ್ಣಿನಲ್ಲಿ ಬಿದ್ದು ಬಿಟ್ಟರೆ, ಕೆಸರಿನಲ್ಲಿ ಬಿದ್ದು ಬಿಟ್ಟರೆ ಆಗ ನೀವೇನು ಮಾಡುವಿರಿ? ಅವನನ್ನು ಎಬ್ಬಿಸುವಿರಲ್ಲವೇ?
ಅವನನ್ನು ಎಬ್ಬಿಸಿ ಸ್ವಚ್ಛ ನೀರಿನ ನಲ್ಲಿಯ ಕೆಳಗೆ ಕೂರಿಸುವಿರಿ. ಏಕೆ? ಏಕೆಂದರೆ ಸಂಪೂರ್ಣ ಮಣ್ಣು ಸ್ವಚ್ಛವಾಗಲಿ ಎಂದು. ಮತ್ತು ಯಾವಾಗ ಕೆಸರಿನಲ್ಲಿ ಬೀಳುತ್ತಾರೋ ಆಗ ಕಾಯಿಲೆಗಳು ಸಹ ಜೊತೆಗೆ ಬರುತ್ತವೆ ತಾನೆ. ಆದ್ದರಿಂದ ಮಕ್ಕಳೇ, ತಂದೆ ನಿಮ್ಮೆಲ್ಲರನ್ನು ಮಣ್ಣಿನಿಂದ ಎಬ್ಬಿಸಿ ಸಂಪೂರ್ಣ ಸ್ವಚ್ಛ ಮಾಡಲು ಬಂದಿದ್ದಾರೆ. ಮಣ್ಣಿನಿಂದ ಹೊರಗೆ ಬರುವಿರೇನು? ಜಿ ಬಾಬಾ, ಬರುವಿರಾ? ಹೌದು ಬಾಬಾ, ಬರುತ್ತೇವೆ. ಯಾರು ಯಾರು ಮಣ್ಣಿನಿಂದ ಹೊರಗೆ ಬರುವಿರಿ? ಬಾಬಾ ಹೊರ ತೆಗೆಯುವರು. ತಂದೆಯಂತೂ ಹೊರ ತೆಗೆದಿದ್ದಾರೆ. ಮಕ್ಕಳು ನಲ್ಲಿಯ ಕೆಳಗೆ ಕುಳಿತುಕೊಳ್ಳುತ್ತಿಲ್ಲ. ಮಣ್ಣಿನಲ್ಲಿ ಮಜಾ ಬರುತ್ತಿದೆ. ಮಣ್ಣಿನಲ್ಲಿ ಬಹಳ ಸುಖ ಸಿಗುತ್ತಿದೆ. ಈ ಮಣ್ಣಿದೆಯಲ್ಲ, ಈ ಮಣ್ಣು ಮನಸ್ಸನ್ನು, ತನುವನ್ನು, ಎಲ್ಲವನ್ನು ಕಲ್ಮಶಗೊಳಿಸುತ್ತದೆ. ತಂದೆಗೆ ಎಲ್ಲವೂ ಗೊತ್ತಿದೆ. ಎಲ್ಲರನ್ನು ಮಣ್ಣು ಕಲ್ಮಶಗೊಳಿಸಿದೆ. ಆದರೆ ಈಗ ಯಾರ ಹೆಸರನ್ನು ತೆಗೆದುಕೊಳ್ಳುವುದಿಲ್ಲ. ಆದರೆ ನಿಮಗೆ ಒಂದು ವೇಳೆ ಮಣ್ಣಿನಿಂದ ಮುಕ್ತರಾಗಬೇಕೆಂದರೆ ಆ ಕಲ್ಮಶ ನನ್ನದು ಎನ್ನುವುದನ್ನು ಶುದ್ಧ ನನ್ನದು ಎನ್ನುವುದರಲ್ಲಿ ಪರಿವರ್ತನೆ ಮಾಡಿರಿ. ಅಂದ್ರೆ ದೇಹಾಭಿಮಾನದ ನನ್ನದು, ಅಹಂಕಾರದ ನಾನು ನನ್ನದು ಎನ್ನುವುದನ್ನ ಪರಮಾತ್ಮನ ಕಡೆ ತೋರಿಸ್ರಿ. ಶುದ್ಧವಾದಂತಹ ನನ್ನದು ಎನ್ನುವುದರಲ್ಲಿ ಪರಿವರ್ತನೆ ಮಾಡಿರಿ. ನನ್ನವರು ಒಬ್ಬ ಶಿವಬಾಬಾ, ಬೇರೆ ಯಾರೂ ಇಲ್ಲ. ಒಂದು ವೇಳೆ ಒಂದು ನನ್ನದು ಎನ್ನುವುದಾದರೆ ನನ್ನವರು ಒಬ್ಬ ತ್ರಿಮೂರ್ತಿ ಬಾಬಾ, ಬೇರೆ ಯಾರೂ ಇಲ್ಲ. ನನ್ನವರು ಒಬ್ಬ ತ್ರಿಕಾಲದರ್ಶಿ ಬಾಬಾ, ಬೇರೆ ಯಾರೂ ಇಲ್ಲ. ಒಂದು ವೇಳೆ ಇದನ್ನು ತಮ್ಮ ಜೀವನದಲ್ಲಿ ಧಾರಣೆ ಮಾಡಿಕೊಂಡರೆ ಯಾವುದು ಅಶುದ್ಧ ನನ್ನದು ಇದೆಯೋ, ನನ್ನದು 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 ಯಾವುದು ನನ್ನನ್ನು ಕಲ್ಮಶಗೊಳಿಸುತ್ತಿದೆಯೋ ಆ ಕಲ್ಮಶದಿಂದ ಮುಕ್ತಿಯಾಗುತ್ತದೆ. ಈ ಕಲ್ಮಶವಿದೆಯಲ್ಲ, ಇದು ಜನ್ಮ ಜನ್ಮಾಂತರಗಳಿಂದ ಈ ಕಲ್ಮಶ ಏರಿದೆ. ಯಾರು ಹೇಳುತ್ತಾರೆ? ಆತ್ಮ ನಿರ್ಲೇಪ ಎಂದು. ಹಾಗಾದರೆ ಕಲ್ಮಶವಿರಬಾರದಿತ್ತಲ್ಲವೇ? ಹಾಗಾದರೆ ಮತ್ತೆ ಯಾರು ಹೇಳುತ್ತಾರೆ? ಪಾಪಾತ್ಮ, ಪುಣ್ಯಾತ್ಮ, ಮಹಾನಾತ್ಮ, ಶ್ರೇಷ್ಠಾತ್ಮ ಹೀಗೆ ಹೇಳುತ್ತಾರಲ್ಲವೇ? ಯಾವುದಾದರೂ ಶಾಸ್ತ್ರದಲ್ಲಿ ಪಾಪ ಪರಮಾತ್ಮ ಅಥವಾ ಪುಣ್ಯ ಪರಮಾತ್ಮ ಎಂದು ಎಂದಾದರೂ ಕೇಳಿದ್ದೀರಾ? ಕೇಳಿಲ್ಲ. ಕೇಳಿಲ್ಲ ಎಂದ ಮೇಲೆ ಯಾರಿಗೆ ಗಾಯನವಿದೆ? ಆತ್ಮನಿಗಾಗಿ. ಪಾಪಾತ್ಮ, ಪುಣ್ಯಾತ್ಮ ಅರ್ಥಾತ್ ಆತ್ಮನೇ ಪಾಪಾತ್ಮನಾಗುತ್ತಾನೆ ಮತ್ತು ಆತ್ಮನೇ ಪುಣ್ಯಾತ್ಮನಾಗುತ್ತಾನೆ. ಎಂದಿಗೂ ಪರಮಾತ್ಮನನ್ನು ಪುಣ್ಯ ಮತ್ತು ಪಾಪಾತ್ಮ ಎಂದು ಕರೆಯುವುದಿಲ್ಲ. ಒಂದು ವೇಳೆ ಪರಮಾತ್ಮನೂ ಸಹ ಪಾಪಾತ್ಮನಾಗಿ ಬಿಟ್ಟರೆ ಆಗ ಎಲ್ಲಾ ಪಾಪಾತ್ಮರನ್ನು ಪುಣ್ಯಾತ್ಮರನ್ನಾಗಿ ಯಾರು ಮಾಡುತ್ತಾರೆ? ಹಾಗಾದರೆ ಏನು ಮಾಡಬೇಕು? ಈಗ ಪರಮಾತ್ಮ, ಪರಮ ಎಂದು ಏಕೆ ಕರೆಯುತ್ತಾರೆ? ಪರಮ ಎಂದರೆ ಅರ್ಥವೇನು? ಹೇಗೆ ನೀವು ಹೇಳುತ್ತೀರಿ? ಎಷ್ಟೊಂದು ಪರಮ ಸುಖವಿದೆ ಅಲ್ಲವೇ? ಹೀಗೆ ಹೇಳುತ್ತೀರಲ್ಲವೇ? ತಂದೆಯನ್ನು ಭೇಟಿಯಾಗುವುದರಲ್ಲಿ ಪರಮ ಸುಖದ ಅನುಭೂತಿಯಾಗುತ್ತದೆ. ಹಾಗಾದರೆ ಪರಮ ಎಂದರೆ ಅರ್ಥವೇನು? ಯಾರು ಸರ್ವೋಚ್ಚರಾಗಿದ್ದಾರೋ ಅವರನ್ನು ಪರಮಾತ್ಮ ಎಂದು ಕರೆಯಲಾಗುತ್ತದೆ. ಯಾರು ಎಲ್ಲರಿಗಿಂತ ಸರ್ವಶ್ರೇಷ್ಠ ಮತ್ತು ಮಹಾನ್ ಆಗಿದ್ದಾರೋ ಅವರನ್ನು ಪರಮಾತ್ಮ ಎಂದು ಕರೆಯಲಾಗುತ್ತದೆ. ಆದ್ದರಿಂದ ಪರಮಾತ್ಮನೇ ಈ ಸೃಷ್ಟಿಯ ಆತ್ಮರನ್ನು ತೊಳೆದು ಸ್ವಚ್ಛಗೊಳಿಸಿ ತಮ್ಮ ಪರಮಧಾಮಕ್ಕೆ ಕರೆದುಕೊಂಡು ಹೋಗುತ್ತಾರೆ. ಈಗ ತ್ರಿಮೂರ್ತಿ, ತ್ರಿನೇತ್ರಿ ಬಾಬಾರವರ ಸಮಯ ಬಂದಿದೆ. ಎಲ್ಲರನ್ನೂ ಪರಮಧಾಮಕ್ಕೆ ಕರೆದುಕೊಂಡು ಹೋಗುವ ಸಮಯ ಬಂದಿದೆ. ಮುಂದಿನ ಪ್ಲಾನಿಂಗ್ ಬಿಟ್ಟು ಬಿಡಿ. ಇನ್ನು 20 ವರ್ಷಗಳವರೆಗೆ ಈ ಪ್ಲಾನಿಂಗ್ ಇರುತ್ತದೆ, ಇನ್ನು 30 ವರ್ಷಗಳವರೆಗೆ ಈ ಪ್ಲಾನಿಂಗ್ ಹೀಗಾಗಿರುತ್ತದೆ ಎನ್ನುತ್ತಾರೆ. ಒಳ್ಳೆಯದು. ಒಂದು ಸತ್ಯ ಜ್ಞಾನ ಎಲ್ಲರಿಗೂ ಇದೆ. ಯಾರು ಯಾರಿಗೆ ಸತ್ಯ ಜ್ಞಾನವಿದೆ? ಏನೆಂದರೆ ನಾಳೆಯ ಬಗ್ಗೆ ಯಾವುದೇ ಭರವಸೆ ಇಲ್ಲ. ಕೈ ಎತ್ತಿರಿ. ಅಂದ್ರೆ ಯಾರ್ಯಾರಿಗೆ ಜ್ಞಾನ ಇದೆ ಅನ್ನೋದ್ರ ಬಗ್ಗೆ ಕೈ ಎತ್ತಿರಿ. ಈ ಸತ್ಯ ಜ್ಞಾನ ಯಾರಿಗಿದೆ ಅವರು ಕೈ ಎತ್ತಿರಿ. ನಾಳೆಯ ಬಗ್ಗೆ ಯಾವುದೇ ಗ್ಯಾರಂಟಿ ಇಲ್ಲ ಎನ್ನುವವರು ಕೈ ಎತ್ತಿರಿ. ಏನೆಂದರೆ ನಾಳೆಯ ಬಗ್ಗೆ ಯಾರಿಗೂ ಯಾವುದೇ ಭರವಸೆ ಇಲ್ಲ. ಸತ್ಯ ಜ್ಞಾನವಿದೆಯೇ? ಕಹಿ ಅನಿಸುತ್ತದೆಯೇ? ಅಂದ್ರೆ ಈ ಮಾತು ಕೇಳಿ ನಿಮಗೆ ಕಠೋರ ಅನಿಸ್ತಿದೆನಾ? ಬಹಳ ಕಹಿ ಅನಿಸುತ್ತದೆ. ಯಾರಿಗಾದರೂ ಹೇಳಿದರೆ ಏನು ಗೊತ್ತು, ನಾಳೆ ನೀವೇ ಇಲ್ಲದಂತಾಗಬಹುದು ಅಥವಾ ಸಾಯಬಹುದು ಎಂದು ಹೇಳಿದರೆ ಈ ಮಾತು ಅವರಿಗೆ ಕಹಿ ಅನಿಸುತ್ತದಲ್ಲವೇ? ಆದರೆ ಇದೇ ಸತ್ಯ. ಯಾವುದು ಕಹಿ ಅನಿಸುತ್ತಿದೆಯೋ ಇದೇ ಸತ್ಯ. ಅದು ಏನೆಂದರೆ ನಾಳೆಯ ಬಗ್ಗೆ ಯಾರಿಗೂ ಯಾವುದೇ ಭರವಸೆ ಇಲ್ಲ. ನಾಳೆಯನ್ನು ಬಿಡಿ, ನಾಳೆಯಲ್ಲ, ಈಗಿನ 1 ಸೆಕೆಂಡಿನ ನಂತರದ ಭರವಸೆಯೂ ಇಲ್ಲ.
ನಾಳೆಯಂತೂ ಬಹಳ ದೂರದ ಮಾತು. ಇದು ಸತ್ಯವಲ್ಲವೇ? ಇದು ಸತ್ಯವಾಗಿದೆ. ಒಳ್ಳೆಯ ಮಾತು. ಒಂದು ವೇಳೆ ಯಾರಿಗಾದರೂ ಹೇಳಿದರೆ ನಿಮ್ಮ ಬಳಿ ಕೇವಲ 2 ದಿನಗಳಿವೆ, 3ನೇ ದಿನ ನಿಮ್ಮ ಈ ದೇಹ ತ್ಯಾಗವಾಗುತ್ತದೆ, ನೀವು 2 ದಿನಗಳಲ್ಲಿ ಏನೇನು ಮಾಡುವಿರಿ? ಆಗ ನೀವೆಲ್ಲರಲ್ಲಿಯೇ ಹೇಳಿರಿ, ಏನು ಮಾಡುವಿರಿ ಅಂದ್ರೆ ನೀವೇ ಈಗ ಹೇಳ್ರಿ. ನಿಮ್ಮ ಹತ್ರ ಇರೋದನ್ನೆಲ್ಲ ಏನ್ ಮಾಡ್ತೀರಿ? ಎಲ್ಲವನ್ನೂ ಬಿಟ್ಟು ಸಮಾಧಿಯಲ್ಲಿ ಲೀನವಾಗುವೆವು. ಒಳ್ಳೆಯದು. ಹೋಗುವ ಮೊದಲು ಸಮಾಧಿಯಲ್ಲಿ ಲೀನವಾಗುವಿರಾ? ಒಳ್ಳೆಯದು. ಮತ್ತೇನು ಮಾಡುವಿರಿ? ಪುಣ್ಯ ಕರ್ಮ ಮಾಡುವೆವು. 2 ದಿನಗಳಲ್ಲಿ ಎಷ್ಟು ಪುಣ್ಯ ಕರ್ಮ ಮಾಡಬಲ್ಲಿರಿ? ಮತ್ತೇನು ಮಾಡುವಿರಿ? 2 ದಿನ ನಿಮ್ಮ ಬಳಿ ಇದೆ. ದೇಹದ ಅಭಿಮಾನವನ್ನು ಭಸ್ಮ ಮಾಡಿ ಮಣ್ಣನ್ನು ಸ್ವಾಹ ಮಾಡುವೆವು ಬಾಬಾ. ಸ್ವಾಹ ಮಾಡುವಿರಾ? ಒಳ್ಳೆಯದು. ಎಲ್ಲರೂ ಹೇಳಿ, ಯಾರು ಮಾಡುವಿರಿ? ಒಂದು ವೇಳೆ ಯಾರ ಬಳಿಯಾದರೂ ಬದುಕಲು ಕೇವಲ 2 ದಿನಗಳಿದ್ದರೆ ನೀವೇನು ಮಾಡುವಿರಿ? ಒಂದು ವೇಳೆ ಯಾರಿಗಾದರೂ 2 ತಿಂಗಳ ನಂತರ ಚುನಾವಣೆಗೆ ನಿಲ್ಲುವುದಿದ್ದರೆ ಮತ್ತು ಅವರ ಬಳಿ 2 ದಿನಗಳಿದ್ದರೆ ಅವರೇನು ಮಾಡುತ್ತಾರೆ? ಚುನಾವಣೆಗೆ ನಿಲ್ಲುತ್ತಾರಾ? ಚುನಾವಣೆಗೆ ನಿಲ್ಲಲು ಇನ್ನು 2 ತಿಂಗಳುಗಳಿವೆ ಮತ್ತು ಬದುಕಲು 2 ದಿನಗಳಿವೆ. ಹಾಗಾದರೆ 2 ದಿನಗಳಲ್ಲಿ ಅವರೇನು ಮಾಡುತ್ತಾರೆ? ಏನು ಮಾಡುವಿರಿ? ಭಗವಂತನನ್ನು ನೆನಪು ಮಾಡುವೆವು. ನೆನಪಿನಲ್ಲಿರುವಿರಾ? ಬಾಬಾನ ನೆನಪಿನಲ್ಲಿ ಕುಳಿತುಕೊಳ್ಳುವೆವು. ಒಳ್ಳೆಯದು. ಯಾರ ಬಾಯಿಂದಲೂ ಇದು ಬರಲಿಲ್ಲ, ತಿನ್ನುತ್ತೇವೆ, ಕುಡಿಯುತ್ತೇವೆ, ಮಜಾ ಮಾಡುತ್ತೇವೆ, ಆಡುತ್ತೇವೆ, ಕುಣಿಯುತ್ತೇವೆ, ಹೀಗೆ ಯಾರ ಬಾಯಿಂದಲೂ ಬರಲಿಲ್ಲ ಅಲ್ಲವೇ? ಏನು ಬಂತು? ಒಳ್ಳೆಯದು. ನೋಡಿರಿ, ಇದೊಂದು ಉದಾಹರಣೆಯಾಗಿದೆ. ಅಚಾನಕ್ ವಿದ್ಯುತ್ ಹೋಯಿತು ಅಂದ್ರೆ ಕರೆಂಟ್ ಕಟ್ ಆಯ್ತು. ಬಾಬಾನ ಧ್ವನಿ ಕೇಳಿಸುತ್ತಿದೆಯೇ? ಯಾರಿಗಾದರೂ ಏನು ಮಾಡುವಿರಿ? ಭಗವಂತನನ್ನು ನೆನಪು ಮಾಡುವೆವು. ಮತ್ತೇನು ಮಾಡುವಿರಿ? ಈಗ ಪ್ರಾಕ್ಟಿಕಲ್ ನಲ್ಲಿ ನೋಡಿಕೊಳ್ಳಿ ಏನು ಮಾಡುವಿರಿ ಎಂದು. ಪ್ರಾಕ್ಟಿಕಲ್ ಆಗಿದೆಯಲ್ಲವೇ? ತಂದೆ ಹೇಳಿದರು, ಈಗ ಲೈಟ್ ಹೋಯಿತು, ಆದರೆ ಲೈಟ್ ಹೋಗುತ್ತದೆ ಎಂದು ನಿಮಗೆ ಗೊತ್ತಿತ್ತೇ? ಇಲ್ಲ, ಗೊತ್ತಿರಲಿಲ್ಲ. ಲೈಟ್ ಹೋಗುತ್ತದೆ ಎಂದು ಗೊತ್ತಿರಲಿಲ್ಲ ಅಲ್ಲವೇ? ಒಳ್ಳೆಯದು. ಎಲ್ಲರೂ ಕುಳಿತು ಓಂಕಾರವನ್ನು ಮಾಡಿರಿ. ಓಂ ಎಂದು ಓಂಕಾರವನ್ನು ಮಾಡಿರಿ. ಓಂ. ಒಳ್ಳೆಯದು. ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗೆ ಮಾಡುವ ನೆನಪು, ಪ್ರೀತಿ ಮತ್ತು ನಮಸ್ತೆ. ಧನ್ಯವಾದ ಬಾಬಾ. ಶುಕ್ರಿಯಾ. ವರದಾನ. ಬಾಪ್ ಸಮಾನ್ ಫರಿಸ್ತಾ ಭವ. ಸದಾ ನಿಮ್ಮ ಕಲ್ಪದ ಇಂದಿನ ಸಂಪನ್ನ ಫರಿಸ್ತಾ ಸ್ವರೂಪವು ಎದುರಿಗೆ ಇರುತ್ತದೆಯೇ? ಕಲ್ಪದ ಹಿಂದೆಯೂ ನಾವೇ ಫರಿಸ್ತಾಗಳಾಗಿದ್ದೆವು ಮತ್ತು ಈಗಲೂ ನಾವೇ ಫರಿಸ್ತಾಗಳಾಗಿದ್ದೇವೆ. ಹೀಗೆ ಅನುಭವವಾಗುತ್ತದೆಯೇ? ಫರಿಸ್ತಾ ಅರ್ಥಾತ್ ಯಾರಿಗೆ ಒಬ್ಬ ತಂದೆಯ ಜೊತೆ ಸರ್ವ ಸಂಬಂಧಗಳಿವೆಯೋ, ಒಬ್ಬ ತಂದೆಯನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ, ಹೀಗೆ ಅನುಭವವಾಗುತ್ತದೆಯೇ? ಅಥವಾ ಬೇರೆ ಸಂಬಂಧಗಳು ಸ್ಮೃತಿಯಲ್ಲಿ ಬರುತ್ತವೆಯೇ? ಯಾರ ಸರ್ವ ಸಂಬಂಧಗಳು ಒಬ್ಬ ತಂದೆಯ ಜೊತೆ ಇರುತ್ತವೆಯೋ ಅವರಿಗೆ ಬೇರೆ ಸಂಬಂಧಗಳು ನಿಮಿತ್ತ ಮಾತ್ರ ಅನುಭವವಾಗುತ್ತವೆ. ಅವರು ಸದಾ ಖುಷಿಯಲ್ಲಿ ಕುಣಿಯುವವರಾಗಿರುತ್ತಾರೆ, ಎಂದಿಗೂ ಆಯಾಸದ ಅನುಭವ ಮಾಡುವುದಿಲ್ಲ. ಬಾಪ್ ಸಮಾನ್ ಸ್ಟೇಜ್ ಸ್ಥಿತಿ ಉಳ್ಳವರು ಸದಾ ಸುಸ್ತಾಗದವರಾಗಿರುತ್ತಾರೆ. ಅವರು ಸುಸ್ತಾಗುವುದಿಲ್ಲ. ಸದಾ ತಂದೆ ಮತ್ತು ಸೇವೆ ಇದೇ ಲಗನ್ನಲ್ಲಿ ಮಗ್ನರಾಗಿರುತ್ತಾರೆ. ವಿಘ್ನ ವಿನಾಶಕ, ಮಾಯಾಜಿತ್ ಮತ್ತು ಕಲ್ಪಕಲ್ಪದ ವಿಜಯಿಗಳಾಗಿರುತ್ತಾರೆ. ಒಳ್ಳೆಯದು. ಓಂ ನಮಃ ಶಿವಾಯ.